ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಮಂಗಳೂರು ಸೌತೆಕಾಯಿಯನ್ನು ಬಳಸಿಕೊಂಡು ದೇವಸ್ಥಾನಗಳಲ್ಲಿ ಸಿಗುವಂತಹ ಸಾಂಬಾರ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಈ ಸಾಂಬಾರ್ ರೆಸಿಪಿ ತುಂಬಾ ಸುಲಭ. ಕಡಿಮೆ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಇದು ಯಾವುದನ್ನು ಕೂಡ ಬಳಸೋದಿಲ್ಲ. ತುಂಬಾ ಅದ್ಭುತವಾದಂತಹ ರುಚಿ ಅಂತ ಹೇಳ್ತೀನಿ. ನೀವು ಕೂಡ ಈ ವಿಡಿಯೋ ನೋಡಿದ ನಂತರ ಟ್ರೈ ಮಾಡಿ. ನಾನು ಮೊದಲಿಗೆ ಸಾಂಬಾರು ಸೌತೆಕಾಯಿಯನ್ನು ತಗೊಂಡಿದ್ದೀನಿ. ಇದರದ್ದು ಸ್ವಲ್ಪ ಹಸಿರು ಮತ್ತು ಯೆಲ್ಲೋಯಿಶ್ ಇರಬೇಕು, ಪೂರ್ತಿ ಯೆಲ್ಲೋ ಆಗಿರಬಾರ್ದು. ಸ್ವಲ್ಪ ಗ್ರೀನ್ ಇರುವಂತಹ ಬಣ್ಣದಲ್ಲಿರುವಂತಹ ಸೌತೆಕಾಯಿಯನ್ನು ತಗೊಂಡು ಅದನ್ನು ಕ್ಲೀನಾಗಿ ಒಳಗಡೆ ಬೀಜ ಎಲ್ಲ ತೆಗೆದು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪು ಹಾಕಿ ಒಳ್ಳೆ ನೀರು ಹಾಕಿ ಬೇಯೋದಕ್ಕೆ ಇಟ್ಕೊಬೇಕು. ಈ ಕಡೆ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ 1/4 ಟೀ ಸ್ಪೂನಷ್ಟು ಮೆಂತ್ಯ, ಸಾಸಿವೆ, ಹಾಗೆ 1 ಸ್ಪೂನಷ್ಟು ಜೀರಿಗೆ, 3 ಸ್ಪೂನಷ್ಟು ಧನಿಯಾ ಕಾಳು, ಒಂದು ಸ್ವಲ್ಪ ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ ಇದಿಷ್ಟನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು, ನಂತರ ಖಾರಕ್ಕೆ ತಕ್ಕಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ, ನಾನಿಲ್ಲಿ ಒಂದು 6 ಬ್ಯಾಡಗಿ, 1-2 ಗುಂಟೂರನ್ನು ಬಳಸಿದ್ದೀನಿ. ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಲೋ ಫ್ಲೇಮಲ್ಲಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಆರೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ 1 ಕಪ್ ಹಸಿ ಕಾಯಿ ತುರಿಯನ್ನು ತಗೊಂಡಿದ್ದೀನಿ. ಅರ್ಧ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಕೂಡ ನೆನೆಸ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಆವಾಗಲೇ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಲ್ವ, ಆ ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ನುಣುಪಾಗಿ ರುಬ್ಕೋತೀನಿ. ಅಷ್ಟರಲ್ಲಿ ಈ ಕಡೆ ನಮ್ಮ ಸಾಂಬಾರು ಸೌತೆ ಕೂಡ ಬೆಂದಿರುವಂಥ ಸಾಂಬಾರು ಸೌತೆಗೆ ಈ ಒಂದು ರುಬ್ಬಿರುವ ಮಸಾಲೆ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಳೆ ಕೂಡ 1 ಕಪ್ಪು ಬೇಯಿಸಿರುವಂತಹ ಬೇಳೆ ಇದೆ, ಅದನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಬೇಳೆ ಮತ್ತು ಸೌತೆಕಾಯಿನ ಒಟ್ಟಿಗೆ ಕೂಡ ಬೇಯಿಸ್ಕೋಬೋದು, ಸಪ್ರೇಟ್ ಆಗಾರು ಬೇಯಿಸ್ಕೋಬೋದು. ಇದಿಷ್ಟೇ. ನಂತರ ಒಂದು ಒಳ್ಳೆ ಒಗ್ಗರಣೆಯನ್ನು ಕೊಟ್ಟರೆ ಸಾಂಬಾರ್ ರೆಡಿ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿತ್ತು. ಇದೇ ರೀತಿ ತುಂಬ ರೆಸಿಪೀಸ್ಗಳು ನನ್ನ ಚಾನಲ್ನಲ್ಲಿ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.